All my friends, welcome to Learn Code with Tech Channel. ಈ ಒಂದು ವಿಡಿಯೋದಲ್ಲಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಸಂಬಂಧಪಟ್ಟಿದ ಒಂದು ಪ್ರೋಗ್ರಾಮು, ನೆಗೆಟಿವ್ ಅರೇ ಸೈಜ್ ಪ್ರೋಗ್ರಾಮು. ಇದು ಲ್ಯಾಬ್ ಸೆಟಲ್ಲಿ ಕೂಡ ಇದೆ, ಸೊ ಇಂಪಾರ್ಟೆಂಟ್ ಪ್ರೋಗ್ರಾಮು. ಮತ್ತು ಇದು 10 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಗೈಸ್. ನೋಡಿ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಎರಡು ಟೈಪ್ಸ್ ಇದೆ, 2 ಟೈಪ್ಸ್ ಇದೆ, ಕಂಪೈಲ್ ಟೈಮು ಮತ್ತು ರನ್ ಟೈಮು. ಕಂಪೈಲ್ ಟೈಮ್ ಅಂದರೆ ಗೊತ್ತಿರುತ್ತಲ್ಲ, ಕಂಪೈಲ್ ಮಾಡೋತ್ತಿಗೆ ಎರರ್ಸ್ ಬರುತ್ತಲ್ಲ, ಅದನ್ನು ಕಂಪೈಲ್ ಟೈಮ್ ಅಂತಾರೆ. ಆ ಸಿಂಟೆಕ್ಸ್ ಎರರ್ ಡಿಟೆಕ್ಟೆಡ್ ಡಿಸ್ಪ್ಲಾಯ್ಡ್ ಬೈ ದ ಜಾವಾ ಕಂಪೈಲರ್. ಅಂದರೆ ಸಿಂಟೆಕ್ಸ್ ಎರರ್ ಎಲ್ಲ ಬರುತ್ತಲ್ಲ, ಅದನ್ನು ಏನಂತಾರೆ, ರನ್ ಟೈಮ್ ಎರರ್ ಅಂತಾರೆ. ಮೋಸ್ಟ್ ಕಾಮನ್ ಎರರ್ಸ್: ಮಿಸ್ಸಿಂಗ್ ಸೆಮಿಕೋಲನ್, ಮಿಸ್ಸಿಂಗ್ ಫಾರ್ ಬ್ರಾಕೆಟ್ಸ್, ಮಿಸ್ಫಾಲಿಂಗ್ ಐಡೆಂಟಿಫೈರ್ಸ್ ಕೀವರ್ಡ್ಸ್, ಮಿಸ್ಸಿಂಗ್ ಡಬಲ್ ಕೋಟ್ಸ್ ಇನ್ ಸ್ಟ್ರಿಂಗ್ಸ್, ಎಲ್ಸ್ ಇದಾಗೋದು. ನೆಕ್ಸ್ಟ್, ಬ್ಯಾಡ್ ರೆಫರೆನ್ಸ್ ಟು ಆಬ್ಜೆಕ್ಟ್. ಇನ್ನು ನೆಕ್ಸ್ಟ್ ಟೈಪು ರನ್ ಟೈಮ್ ಎರರ್ಸ್. ರನ್ ಟೈಮ್ಸ್ ಅಂದರೆ ಸಮ್ ಟೈಮ್ ಪ್ರೋಗ್ರಾಮ್ ಮೇ ಕಂಪೈಲ್ ಸಕ್ಸಸ್ ಆಗುತ್ತೆ, ಆದರೆ ಕ್ಲಾಸ್ ಫೈಲ್ ಬಟ್ ಮೇ ನಾಟ್. ಕ್ಲಾಸ್ ಫೈಲ್ ಕ್ರಿಯೇಟ್ ಆದರೂ ಅದು ಕರೆಕ್ಟಾಗಿ ರನ್ ಆಗ್ತಿರಲ್ಲ. ಇದು ಕಾಮನ್ ಆಗಿ ಬರುವಂಥ ಎರರ್ಸ್ಗಳು ರನ್ ಟೈಮಲ್ಲಿ. ಡಿವೈಡ್ ಆ್ಯನ್ ಇಂಟೀಜರ್ ಬೈ 0. ಇಂಟೀಜರ್ನ 0ಇಂದ ಡಿವೈಡ್ ಮಾಡೋಕ್ಕಾಗಲ್ಲ, ಆ ಥರದ್ದು. ಆಮೇಲೆ ಅರೇ ಔಟ್ ಆಫ್ ಬೌಂಡು, ಟೈಪಿಂಗ್ ದ ವ್ಯಾಲ್ಯೂ ಇಂಟು ಆ್ಯನ್ ಅರೇ, ಇನ್ಕಂಪೇಟಬಲ್ ಕ್ಲಾಸ್ ಟೈಪು, ಆ ಥರದ ಎರರ್ಗಳು. ಹೀಗೆ ತುಂಬ ಇದೆ ನೋಡಿ, ಇವೆಲ್ಲ ಎರರ್ಸು ಬರುತ್ತೆ. ಈ ನೋಟ್ಸ್ ಬೇಕಂದರೆ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಈ ಕಂಪ್ಲೀಟ್ ನೋಟ್ಸ್, ಜಾವಾ ಕಂಪ್ಲೀಟ್ ನೋಟ್ಸ್ ಇದೆ. ಇನ್ನು ಟೈಪ್ ಆಫ್ ಎಕ್ಸೆಪ್ಷನಲ್ಲಿ ಚೆಕ್ಡ್ ಎಕ್ಸೆಪ್ಷನ್, ಅನ್ಚೆಕ್ಡ್. ಚೆಕ್ಡ್ ಎಕ್ಸೆಪ್ಷನ್ ಅಂದರೆ ಕಂಪೈಲ್ ಟೈಮ್ ಎರರ್ಸ್, ಅನ್ಚೆಕ್ಡ್ ಎಕ್ಸೆಪ್ಷನ್ ಅಂದರೆ ರನ್ ಟೈಮ್ ಎರರ್ಸ್. ಅಲ್ಲಿ ಮೇಲೆ ಹೇಳಿದ್ನಲ್ಲ ಅದೇ. ಆಮೇಲೆ ಎರರ್ಸ್ ಇದೆ ನೋಡಿ, ಇದರಲ್ಲಿ SQL ಎರರ್ಸು, ಚೆಕ್ಡ್ ಎಕ್ಸೆಪ್ಷನ್ಗೆ ಸಂಬಂಧಪಟ್ಟಿದ್ದು. ಈಗ ನೆಕ್ಸ್ಟ್ ಏನಂದರೆ ಸಿಂಟೆಕ್ಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಸಿಂಟೆಕ್ಸ್ ಏನಂದರೆ ಟ್ರೈ ಮತ್ತು ಕ್ಯಾಚ್ ಅಂತ ಬರುತ್ತೆ. ಟ್ರೈ ಮತ್ತು ಕ್ಯಾಚ್ಗೆ ಸಂಬಂಧಪಟ್ಟಿದ್ದು ಲ್ಯಾಬಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಇದೆ. ಟ್ರೈ ಮತ್ತು ನೋಡಿ, ಟ್ರೈ ಒಳಗಡೆ ಸ್ಟೇಟ್ಮೆಂಟ್ ಬರಿತೀವಿ, ಜನರೇಟ್ ದ ಎಕ್ಸೆಪ್ಷನ್. ಏನು ಎಕ್ಸೆಪ್ಷನ್ ಇದೆಯೋ, ಎರರ್ಸ್ ಏನಿದೆಯೋ ಅದನ್ನು ಸ್ಟೇಟ್ಮೆಂಟ್ ಬರಿತೀವಿ. ಎರರ್ಸ್ ಏನಕ್ಕೆ ಆಗುತ್ತೋ ಅದು ಆ ಸ್ಟೇಟ್ಮೆಂಟ್ ಬರಿತೀವಿ. ನೆಕ್ಸ್ಟ್ ಏನಂದರೆ ನೋಡಿ, ಕ್ಯಾಚ್ ಎಕ್ಸೆಪ್ಷನ್ ಟೈಪ್ ಈ ಸ್ಟೇಟ್ಮೆಂಟ್. ಕ್ಯಾಚ್ ಇದು ಬರಿತೀವಿ, ಇದು ಟ್ರೈ ಬ್ಲಾಕು, ಇದು ಕ್ಯಾಚ್ ಬ್ಲಾಕು. ಕ್ಯಾಚು ಈ ಟ್ರೈಯಲ್ಲಿ ಎಕ್ಸೆಪ್ಷನ್ ಬರಿತೀವಿ, ಅದು ಕ್ಯಾಚ್ ಬ್ಲಾಕು ಅದನ್ನು ಅಂದರೆ ಕ್ಯಾಚ್ ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪ್ರೋಗ್ರಾಮ್ ಕಂಟ್ರೋಲ್ ದ ಕ್ಯಾಚ್ ಎಕ್ಸೆಪ್ಷನ್, ಆ ಥರ. ಈಗ ನೋಡಿ, ಒಂದು ಸಿಂಪಲ್ ಆಗಿ ಪ್ರೋಗ್ರಾಮ್ ಬರಿತಿದ್ದೀನಿ ನೋಡಿ. ರೈಟ್ ಎ ಸ್ಮಾಲ್ ಪ್ರೋಗ್ರಾಮ್ ಟು ಕ್ಯಾಚ್ ನೆಗೆಟಿವ್ ಅರೇ ಸೈಜ್ ಎಕ್ಸೆಪ್ಷನ್. ದಿಸ್ ಎಕ್ಸೆಪ್ಷನ್ ಇಸ್ ಕೇಸ್ಡ್ ವೆನ್ ದ ಅರೇ ಇನ್ಷಿಯಲೈಸೇಷನ್ ಟು ನೆಗೆಟಿವ್ ವ್ಯಾಲ್ಯೂ. ಅರೇ ಇನ್ಷಿಯಲೈಸೇಷನ್ ವ್ಯಾಲ್ಯೂ ನೆಗೆಟಿವ್ ಆಗಿರುತ್ತೆ, ಆವಾಗ ಯಾವ ಥರ ಇದು ಬರುತ್ತೆ ಅಂದರೆ ಎರರ್ ಬರುತ್ತೆ ಅನ್ನೋದನ್ನು. ಸೊ ಇದು ಏನಂದರೆ ರನ್ ಟೈಮ್ ಎರರ್ಸ್ ಅಂತಲೇ ಕರಿಬೋದು. ರನ್ ಟೈಮ್ ಎರರ್ಸ್. ಕ್ಲಾಸ್ ನೆಗೆಟಿವ್ ಅರೇ ನೆಗೆಟಿವ್ ಎಕ್ಸ್ಪ್ರೆಷನ್ ಅಂತ ಕೊಟ್ಟಿದ್ದೀವಿ. ಈಗ ಏನಂದರೆ ಪಬ್ಲಿಕ್ ಸ್ಟ್ಯಾಟಿಕ್, ಜಾವದಲ್ಲಿ ಗೊತ್ತಿರುತ್ತಲ್ಲ, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಮೆಥಡ್ನ ಬರಿತಿದ್ದೀನಿ. ನೆಕ್ಸ್ಟ್ ಏನಂದರೆ ಇದೆಲ್ಲ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿದ್ದೀನಿ. ಫುಲ್ ಕಂಪ್ಲೀಟ್ ನೋಟ್ಸ್ ಇದೆ ಜಾವಾ. ಆ ನೋಟ್ಸು ಬೇಕಂದರೆ ನಾನು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಸೊ ಈ ನೋಟ್ಸು ನಿಮಗೆ ಸಿಗುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಹೀಗೆ ತುಂಬ ಹಾಕ್ತಾ ಇರ್ತೀನಿ. ನೀವು ಎಲ್ಲ ಇದನ್ನು ನೋಡಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನೋಟಿಫಿಕೇಶನ್ ಕೂಡ ಬರ್ತಾ ಇರುತ್ತೆ. ಇಲ್ಲಿ ನೋಡಿ, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇಲೆ ಸ್ಟ್ರಿಂಗ್ ಆರ್ಕ್ಸು ಕ್ಯಾಪಿಟಲ್ ಇರಬೇಕು, ಅದು ಆರ್ಗ್ಯುಮೆಂಟ್ನ ಬರೆದಿದ್ದೀನಿ. ಆರ್ಕ್ಸ್ ಅಂತ ಆರ್ಗ್ಯುಮೆಂಟ್ನ ಪಾಸ್ ಮಾಡ್ತಿರೋದು. ಟ್ರೈ ಅನ್ನೋದು ಅಲ್ಲಿ ಆ ಸಿಂಟೆಕ್ಸ್ ತೋರಿಸಿದ್ನಲ್ಲ, ಆ ಸಿಂಟೆಕ್ಸ್ನ ಬರೆದಿದ್ದೀನಿ. ನೀವು ಇದು 10 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ, ಹೆಚ್ಚು ಜಾವಾಗದಲ್ಲಿ. 10 ಮಾರ್ಕ್ಸ್ ಅಂದರೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಇದು 5 ಮಾರ್ಕ್ಸಲ್ಲಿ ಏನಂದರೆ ಇದು ಬಹಳ ಎಕ್ಸ್ಪ್ಲೇನ್ ದ ಎಕ್ಸ್ಪ್ರೆಷನ್ ಹ್ಯಾಂಡ್ಲಿಂಗ್ ಅಂತ ಕರೆದ್ರೆ, ನಾನು ಹೇಳಿದ್ನಲ್ಲಿ ಈಗ ಅಷ್ಟು ಬರಿಬೇಕಾಗುತ್ತೆ. ಒಂದು ಪ್ರೋಗ್ರಾಮು ಎಕ್ಸಾಂಪಲ್ಲು, ರನ್ ಟೈಮು, ಕಂಪೈಲ್ ಟೈಮು ಅವೆಲ್ಲ ಬರಿಬೇಕು. ಈಗ ನೋಡಿ, ಇಲ್ಲಿ ಟ್ರೈ ಅಂತ ಬರ್ತಿದ್ದೀನಿ. ಟ್ರೈ ಒಳಗಡೆ ಇಂಟು ಬ್ರಾಕೆಟ್ ಓಪನ್ ಅರೇ ಇಸ್ ಈಕ್ವಲ್ ಟು ನ್ಯೂ ಇಂಟ್ -5 ಅಂದರೆ ನೆಗೆಟಿವ್ ಅರೇ ಸೈಜ್ ಕೊಟ್ಟರೆ ಏನಾಗುತ್ತೆ, ಕ್ಯಾಚ್ ನೆಗೆಟಿವ್ ಅರೇ ಸೈಜ್ ಎಕ್ಸೆಪ್ಷನ್ ನ್ಯಾಸ್ ಅಂತ ತೊಗೊಂಡಿದ್ದೀನಿ. ನ್ಯಾಸ್ ಡಾಟ್ ಪ್ರಿಂಟ್ ಸ್ಟ್ಯಾಕ್ ಟ್ರೇಸ್ ಅಂತ ತೊಗೊಳ್ಬೇಕು. ಟ್ರೇಸ್ ಎಲ್ಲ ಕ್ಯಾಪಿಟಲ್ ಆಗಿರಬೇಕು, ಫಸ್ಟ್ ಲೆಟರ್. ಪ್ರಿಂಟ್ ನ್ಯಾಸ್ ಮಾತ್ರ ಎಲ್ಲ ಸ್ಮಾಲ್ ಆಗಿ, ಮತ್ತೆಲ್ಲದಕ್ಕೂ ಕ್ಯಾಪಿಟಲ್ ಆಗಿರಬೇಕು. ಅಲ್ಲಿ ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ, ಅದಕ್ಕೆ ಟು ಕ್ಯಾಚ್ ಇನ್ ಬ್ರಾಕೆಟ್ ಕ್ಲೋಸು, ಟ್ರೈದು ಕ್ಲೋಸ್ ಆಗಿದೆ. ಈಗ ಏನು ಮಾಡಬೇಕಂದ್ರೆ ಸಿಸ್ಟಮ್ ಔಟ್ ಡಾಟ್ ಪ್ರಿಂಟಲ್ಲಿನ ಬರಿಬೇಕು. ಅದರೊಳಗಡೆ ನೀವು ಏನಾದರೂ ಒಂದು ಬರೆದ್ರೆ ಈ ಥರ ಎರರ್ ತೋರಿಸಾದ್ಮೇಲೆ ಈ ಟ್ರೈ ಒಳಗಡೆ ಬರೆದಿದ್ದು ಇದು
ಕ್ಯಾಚ್ ಮಾಡಿಕೊಂಡು ಇದು ಕ್ಯಾಚ್ ಆಗಿ ಈ ಎರರ್ ತೋರಿಸುತ್ತೆ, ನೆಗೆಟಿವ್ RSS ಎಕ್ಸೆಪ್ಷನ್ -5 ಅಂತ ತೋರಿಸಿ ಆಮೇಲೆ ಕಂಟಿನ್ಯೂ ಎಕ್ಸಿಕ್ಯೂಟಿಂಗ್ ಅಂತ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಈ ಥರ ಡಿಸ್ಪ್ಲೇ ಆಗುತ್ತೆ ನೋಡಿ. ಈಗ ಬ್ರ್ಯಾಕೆಟ್ನ ಸಿಂಪಲಾಗಿ ಕ್ಲೋಸ್ ಮಾಡಬೇಕು, ಅಲ್ಲಿಗೊಂದು ಸೆಮಿಕೋಲನ್ ಹಾಕಬೇಕು, ಸೆಮಿಕೋಲನ್ ಹಾಕಿ ಬ್ರ್ಯಾಕೆಟ್ನ ಕ್ಲೋಸ್ ಮಾಡ್ತೀನಿ. ಈಗ Ctrl+S ಹೊಡೆದು ಸೇವ್ ಮಾಡಬೇಕು ನೋಡಿ, ಎಲ್ಲ ಸರಿ ಇದೆಯಾ ಒಂದ್ಸತಿ ನೋಡ್ಕೋಬೇಕು. ಬ್ರ್ಯಾಕೆಟು ನೆಗೆಟಿವ್ RSS ಇದೆ, ನೆಗೆಟಿವ್ ಎಕ್ಸ್ಪ್ರೆಷನ್ ಅನ್ನೋದನ್ನು ಕಾಪಿ ಮಾಡ್ತೀನಿ, ಕಾಪಿ ಮಾಡಿ ಸೇವ್ ಆ್ಯಸ್ Ctrl+S ಸೇವ್ ಆ್ಯಸ್ ಜಾವಾ ಪ್ರಾಕ್ಟೀಸ್ ಅನ್ನೋ ಫೋಲ್ಡರ್ಗೆ ಸೇವ್ ಮಾಡ್ತೀನಿ. ನೆಗೆಟಿವ್ ಎಕ್ಸೆಪ್ಷನ್ .java ಸೇವ್ ಕೊಡ್ತೀನಿ. ಈಗ ಫೋಲ್ಡರಿಗೆ ಹೋಗ್ತೀನಿ, ಜಾವಾ ಪ್ರಾಕ್ಟೀಸ್ ಫೋಲ್ಡರ್ ಹೋಗ್ತೀನಿ, ಅಲ್ಲಿ ಮೇಲ್ಗಡೆ CMD ಅಂತ ಸರ್ಚ್ ಮಾಡಿದ ತಕ್ಷಣ ಕಾಮನ್ ಪ್ರಾಂಪ್ಟ್ ಓಪನ್ ಆಗುತ್ತೆ. ಕಾಮನ್ ಪ್ರಾಂಪ್ಟಲ್ಲಿ ಜಾವಾ-c ನೆಗೆಟಿವ್ ಎಕ್ಸೆಪ್ಷನ್ .java ಫೈಲ್ ನೇಮ್ನ ಕೊಡ್ತಿದ್ದೀನಿ. ಈಗ ಕಂಪೈಲ್ ಆಯಿತು ನೋಡಿ, ಕಂಪೈಲ್ ಆಗಿ ಸರಿಯಾಗಿದೆ, ಆದರೆ ರನ್ ಟೈಮಲ್ಲಿ ಎರರ್ ಬರುತ್ತೆ ನೋಡಿ ಏನಂದರೆ ಈ ಥರ ಬಂದಿದೆ, ನೆಗೆಟಿವ್ RSS ಎಕ್ಸೆಪ್ಷನ್ ಅಂತ ಬಂದಿದೆ, -5 ಅಂತ ಬಂದಿದೆ, ಇಲ್ಲಿ ಕಂಟಿನ್ಯೂ ಎಕ್ಸಿಕ್ಯೂಟಿಂಗ್ ಅಂತ ಬಂದಿದೆ. ಥ್ಯಾಂಕ್ ಯು ಗೈಸ್.